ಯಾಕ್ರಿ ಇಷ್ಟೆಲ್ಲ ಯೋಚನೆ ಮಾಡ್ತಿದ್ದೀರಾ? ಹಾಗೆಲ್ಲ ಏನೂ ಆಗಲ್ಲ. ಹೆಣ್ಮಕ್ಳಲ್ವಾ, ತಂಟೆ ತಕರಾರು ಏನೂ ಇರೋದಿಲ್ಲ. ಅವ್ರ ಪಾಡಿಗೆ ಅವ್ರು ಬರ್ತಾರೆ, ಓದ್ಕೊಂಡು ಹೋಗ್ತಾರೆ. ಅದಕ್ಕೇನು ಖಾತ್ರಿ? ಏನ್ರಿ ಹೀಗೆ ಕೇಳ್ತಾ ಇದ್ದೀರಾ? ಪಾಪ ರೀ ಜನನಿ, ಯಾವತ್ತೂ ಏನು ಕೇಳ್ದೋಳೆ ಅಲ್ಲ. ಮಗು ಇಷ್ಟೊಂದು ಕೇಳ್ಕೊತಿದೆ. ಸರಿ ಮಾಡ್ಕೋ. ಥ್ಯಾಂಕ್ಸ್ ಅಪ್ಪ. ನೀನು ಹೋಗಮ್ಮ, ಓದ್ಕೊಳಕ್ಕೆ ರೆಡಿ ಮಾಡ್ಕೊ. ಹಲೋ, ಹಾಂ, ಎಲ್ಲಿದ್ದೀರಾ? ಹೌದಾ, ಅಲ್ಲಿಂದ ಒಂದು 10 ನಿಮಿಷ ಅಷ್ಟೇ. ಅಲ್ಲೊಂದು ನಂದಿನಿ ಪಾರ್ಲರ್ ಸಿಗುತ್ತೆ. ಅಲ್ಲಿ ರೈಟ್ ಟರ್ನ್ ತೊಗೊಂಡು ಸ್ಟ್ರೈಟಾಗಿ ಬಂದರೆ ಅಲ್ಲೇ ನಮ್ಮ ಮನೆ. ಓಕೆ, ಬೇಗ ಬನ್ನಿ. ಅಪ್ಪ, ಇದ್ಯಾಕೆ? ನೀವು ಮೇಲೆ ಕೂತ್ಕೊಂಡು ಓದ್ಕೊಳಕಮ್ಮ, ಎಲ್ಲ ವ್ಯವಸ್ಥೆ ಮಾಡ್ತಾ ಇದ್ದೀನಿ. ಥ್ಯಾಂಕ್ಸ್ ಅಪ್ಪ. ಬನ್ನಿ, ಅಪ್ಪ ಅಮ್ಮನ ಮೀಟ್ ಮಾಡಿಸ್ತೀನಿ. ಅಪ್ಪ ಅಮ್ಮ, ನನ್ನ ಫ್ರೆಂಡ್ಸು. ನಮಸ್ತೆ. ಇದೇನಮ್ಮ ಇದು? ಓದ್ಕೊಳ್ತಾನೆ ನೀನು ಬಂದಿದ್ದು? ಹೌದು ಅಂಕಲ್. ಮತ್ತಿದೆಲ್ಲ ಯಾಕಮ್ಮ? ಗಿಟಾರ್ ಕ್ಲಾಸ್ ಇಂದ ಡೈರೆಕ್ಟ್ ಆಗಿ ಇಲ್ಲಿಗೆ ಬಂದೆ ಅಂಕಲ್. ಎಲ್ಲ ಪುಸ್ತಕ ತಂದಿದ್ದೀರಲ್ಲ? ಒಳ್ಳೇದು. ಈಗ ಮೊದಲು ಯಾವ ವಿಷಯನ ಅಧ್ಯಯನ ಮಾಡ್ತೀರಾ? ಮೊದಲು ಮ್ಯಾನೇಜ್ಮೆಂಟ್ ಮತ್ತೆ ಅಕೌಂಟ್ಸ್ ಮುಗಿಸ್ಬಿಟ್ಟು ಆಮೇಲೆ ಎಕನಾಮಿಕ್ಸ್ ಓದ್ತೀವಿ ಅಂಕಲ್. ಒಳ್ಳೇದು. ನಾನು ಮ್ಯಾನೇಜ್ಮೆಂಟ್ ಮತ್ತು ಅರ್ಥಶಾಸ್ತ್ರ ಸಂಬಂಧಪಟ್ಟ ಕೆಲವು ಆಕರ ಗ್ರಂಥಗಳನ್ನು ಮೊದಲೇ ತಂದಿಟ್ಬಿಟ್ಟಿದ್ದೀನಿ. ಇದನ್ನ ಮೊದಲು ಅಧ್ಯಯನ ಮಾಡಿ ಆಮೇಲೆ ನೀವು ಗುಂಪು ಚರ್ಚೆ ಮಾಡಿದ್ರೆ ತುಂಬಾ ಚೆನ್ನಾಗುತ್ತೆ. ನೋಡಿ, ಓದಿದ್ದು ಕೇವಲ ಪ್ರತಿಶತ 10 ಭಾಗ ಮಾತ್ರ ತಲೆಯಲ್ಲಿ ಉಳಿಯುತ್ತೆ. ಅದೇ ಬರೆದ್ರೆ 20% ತಲೆ ಉಳಿಯುತ್ತೆ. ಅದೇ ಕಲಿತದ್ದನ್ನ ಇತರರಿಗೆ ಕಲಿಸಿದ್ರೆ 90 ಭಾಗ ನಮಗೆ ಉಳಿಯುತ್ತೆ. ಹಾಗಾಗಿ ನೋಡಿ, ಇವತ್ತು ಈ ವ್ಯವಸ್ಥೆ ಮಾಡಿದ್ದೀನಿ. ಇನ್ನೇನ್ ಮಾಡ್ಬೇಕು ನೀವು ಅಂದ್ರೆ, ಕಲಿತದ್ದೆಲ್ಲ ಇದರ ಕಲಿಸ್ಬೇಕು, ಪರಸ್ಪರ ಪಾಠ ಮಾಡಬೇಕು. ಆಯ್ತಾ? ಹಾಗಾಗಿ ಮೊದಲು ಇದನ್ನೆಲ್ಲ ನೀವು ಅಭ್ಯಾಸ ಮಾಡ್ಬಿಡಿ. ಆಮೇಲೆ ಇದನ್ನೆಲ್ಲ ಅನ್ವಯ ಮಾಡೋದು ಹೇಗೆ ನೋಡೋಣಂತೆ. ಸರಿ ಅಂಕಲ್. ಎಲ್ಲ ಸಿದ್ಧವಾಗಿದ್ದೀರಲ್ಲ? ರೆಡಿ ಅಂಕಲ್. ನಾವು ರೆಡಿ ಅಂಕಲ್. ಹಾಯ್ ಫ್ರೆಂಡ್ಸ್, ಎಕ್ಸ್ಕ್ಯೂಸ್ ಮೀ. ಹಾಯ್ ಅಂಕಲ್. ಹಾಯ್ ಆಂಟಿ. ಏನ್ ಆಂಟಿ ಇಷ್ಟು ಕ್ಯೂಟ್ ಆಗಿದ್ದೀರಾ? ಸೇಮ್. ಅದ್ಭುತ ಆಂಟಿ. ಅದ್ಭುತ ಅಂಕಲ್. ಹಾಯ್ ಅಂಕಲ್. ನಾನು ಯೋಗಿ, ಕಾಲೇಜಲ್ಲಿ ಸಿಕ್ಕಾಪಟ್ಟೆ ಫೇಮಸ್. ಇವನು ಗೌತಮ್. ಜನನಿಗಿಂತ ಚೆನ್ನಾಗಿ ಓದೋ ಒಬ್ಬನೇ ಒಬ್ಬ ಹುಡುಗ ಅಂತ ಹೇಳಿದ್ರೆ ಅದು ಗೌತಮ್. ನಮಸ್ತೆ ಅಂಕಲ್. ಇವನ ಹೆಸರು ಸೂರ್ಯ ಅಂತ. ಇವನ್ ಏನ್ ಓದ್ತಾವನೋ ಅವನಿಗೆ ಗೊತ್ತಿಲ್ಲ. ನೋಡಿ, ಜನರಲ್ ನಾಲೆಜ್ ಪುಸ್ತಕ ತಗೊಂಡ್ಬಿಟ್ಟಾನೆ. ಬೈ ದ ವೇ, ನಾನ್ ನಿಮ್ ದೊಡ್ಡ ಫ್ಯಾನ್ ಅಂಕಲ್. ಏನ್ ಅಂಕಲ್, ಶಂಕರ್ನ ಹತ್ರ ರೊಯ್ಯೋ ಅಂತ ಸ್ಪೀಡಲ್ಲಿ ಗಾಡಿ ಓಡಿಸ್ಕೊಂಡ್ ಬರ್ತೀರಾ? ಏನ್ ನಿಮ್ ಸ್ಪೀಡು, ಏನ್ ನಿಮ್ ಸ್ಟೈಲು, ಏನ್ ನಿಮ್ ಲುಕ್ಕು. ನಿಮ್ಮ ಸ್ಪೀಡ್ಗೆ ನಾನು ಫಿದಾ ಆಗೋಗ್ಬಿಟ್ಟೆ ಅಂಕಲ್, ನಿಜವಾಗ್ಲು.